ವೀಕ್ಷಕರೇ, ನಮ್ಮ ದೇಶದಲ್ಲಿ ಒಟ್ಟು 8 ತರಹದ ನಂಬರ್ ಪ್ಲೇಟ್ಗಳನ್ನು ಬಳಸಲು ಅವಕಾಶವಿದೆ. ನಮ್ಮ ದೇಶದಲ್ಲಿ ಬಳಸಲು ಅವಕಾಶವಿರುವ ಆ 8 ನಂಬರ್ ಪ್ಲೇಟ್ಗಳು 8 ವಿಭಿನ್ನ ಬಣ್ಣಗಳನ್ನು ಒಳಗೊಂಡಿವೆ. ಅಷ್ಟೇ ಅಲ್ಲದೆ ಅದರಲ್ಲಿರುವ ನಂಬರ್ಗಳು ಸಹ ವಿಭಿನ್ನವಾದ ಬಣ್ಣಗಳನ್ನು ಹೊಂದಿವೆ. ಉದಾಹರಣೆಯಾಗಿ ಹೇಳಬೇಕೆಂದರೆ, ನೀಲಿ ಕಲರ್ನ ನಂಬರ್ ಪ್ಲೇಟ್ನಲ್ಲಿ ಬಿಳಿ ಬಣ್ಣದ ನಂಬರ್ಗಳನ್ನು ನೀವು ನೋಡಿರಬಹುದಾಗಿದೆ. ಇದೇ ರೀತಿ ಬಿಳಿ ಬಣ್ಣದ ನಂಬರ್ ಪ್ಲೇಟ್ನಲ್ಲಿ ಕಪ್ಪು ಬಣ್ಣದ ನಂಬರ್ ಅನ್ನು ನೀವು ನೋಡಿದ್ದೀರಿ ಅಂದುಕೊಳ್ಳುತ್ತೇನೆ. ಅದೇ ರೀತಿ ಭಿನ್ನವಾದ 8 ಕಲರ್ನ ಬೋರ್ಡ್ಗಳು ಮತ್ತು ಅದರಲ್ಲಿರುವ 8 ಕಲರ್ನ ನಂಬರ್ಗಳನ್ನು ನೀವು ನೋಡಿರುತ್ತೀರಾ. ವೀಕ್ಷಕರೇ, ಹಾಗಾದರೆ ಯಾವ ಬಣ್ಣದ ನಂಬರ್ ಪ್ಲೇಟ್ ಅನ್ನು ಯಾರಿಗೆ ಬಳಸಲು RTO ದವರು ಅವಕಾಶ ನೀಡುತ್ತಾರೆ ಎಂಬುದು ನಿಮಗೆ ತಿಳಿದಿಲ್ಲವಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ವೀಕ್ಷಕರೇ, ಹಳದಿ ಬಣ್ಣದ ಫಲಕದಲ್ಲಿ ಕಪ್ಪು ಬಣ್ಣದಿಂದ ಸಂಖ್ಯೆಯನ್ನು ಬರೆದಿದ್ದರೆ ಅಂತಹ ನಂಬರ್ ಪ್ಲೇಟ್ ಅನ್ನು ಹೊಂದಿದ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ, ಅಂದರೆ ಕಮರ್ಷಿಯಲ್ ಉದ್ದೇಶಗಳಿಗಾಗಿ ಬಳಸಲಾಗುವ ವಾಹನಗಳಾಗಿರುತ್ತವೆ. ಇಂತಹ ಫಲಕವನ್ನು ನೀವು ಟ್ರಕ್ಸ್, ಟ್ಯಾಕ್ಸಿ ಇತ್ಯಾದಿ ವಾಹನಗಳಲ್ಲಿ ನೀವು ನೋಡಿರುತ್ತೀರಾ ಎಂದುಕೊಳ್ಳುತ್ತೇನೆ. ವೀಕ್ಷಕರೇ, ಈ ಕಲರ್ನ ನಂಬರ್ ಪ್ಲೇಟ್ ಅನ್ನು ಹೊಂದಿದ ವಾಹನಗಳನ್ನು ಪ್ರಯಾಣಿಕರ ಓಡಾಟಕ್ಕೆ ಅಥವಾ ಸರಕುಗಳ ಸಾಗಾಣಿಕೆಗೆ ಬಳಸಲಾಗುತ್ತದೆ. ಕಪ್ಪು ಬಣ್ಣದ ನಂಬರ್ ಪ್ಲೇಟ್ ಸೆಲ್ಫ್ ಡ್ರೈವ್ಗಾಗಿ ಹಾಗೂ ಬಾಡಿಗೆಗೆ ಲಭ್ಯವಿರುವ ಗಾಡಿಗಳಿಗೆ ಕಪ್ಪು ಬಣ್ಣದ ಫಲಕಗಳಲ್ಲಿ ಹಳದಿ ಬಣ್ಣದಲ್ಲಿ ಅಕ್ಷರಗಳನ್ನು ಬರೆದಿರುವ ಸಂಖ್ಯಾ ಫಲಕವನ್ನು ಹೊಂದಿರುತ್ತವೆ. ಮತ್ತು ಐಷಾರಾಮಿ ಹೋಟೆಲ್ಗಳು ತಮ್ಮ ಅತಿಥಿಗಳಿಗಾಗಿ ಇಂತಹ ಫಲಕಗಳನ್ನು ಹೊಂದಿರುವ ವಾಹನಗಳನ್ನು ಬಳಸುವುದನ್ನು ನೀವು ನೋಡಿರುತ್ತೀರಾ ಅಂದುಕೊಳ್ಳುತ್ತೇನೆ. ಇಂತಹ ವಾಹನಗಳನ್ನು ಚಲಾಯಿಸಲು ವಾಹನ ವಾಣಿಜ್ಯ ಚಾಲನಾ ಪರವಾನಗಿ ಹೊಂದಿರದಿದ್ದರೂ ಸಹ ಈ ವಾಹನಗಳನ್ನು ವಾಣಿಜ್ಯ ವಾಹನವಾಗಿ ಬಳಸಬಹುದಾಗಿದೆ. ಬಿಳಿ ಅಕ್ಷರದೊಂದಿಗೆ ಕೆಂಪು ಬಣ್ಣದ ಸಂಖ್ಯಾ ಫಲಕ. ವೀಕ್ಷಕರೇ, ನೀವು ಹೊಸ ವಾಹನ ಖರೀದಿಸಿದಾಗ RTO ಕಚೇರಿಯಲ್ಲಿ ಶಾಶ್ವತ ನೋಂದಣಿ ಸಂಖ್ಯೆ ನಿಮಗೆ ದೊರೆಯುವವರೆಗೆ ಈ ಕೆಂಪು ನೋಂದಣಿ ಫಲಕವನ್ನು ತಾತ್ಕಾಲಿಕ ನೋಂದಣಿಯಾಗಿ ನಿಮಗೆ ನೀಡಲಾಗುತ್ತದೆ. ಈ ತಾತ್ಕಾಲಿಕ ನೋಂದಣಿ ಫಲಕವು 1 ತಿಂಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ. ವೀಕ್ಷಕರೇ, ಈ ತಾತ್ಕಾಲಿಕ ನೋಂದಣಿ ಹೊಂದಿದ ವಾಹನಗಳು ರಸ್ತೆಗಿಳಿಯಲು ಎಲ್ಲಾ ರಾಜ್ಯದಲ್ಲಿ ಅವಕಾಶವಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಅವಕಾಶವಿದೆ. ಹಸಿರು ಬಣ್ಣದ ಸಂಖ್ಯಾ ಫಲಕ. ವೀಕ್ಷಕರೇ, ನೀವು ಯಾವುದಾದರೂ ಹಸಿರು ಬಣ್ಣದ ಸಂಖ್ಯಾ ಫಲಕವನ್ನು ನೋಡಿದರೆ ಆ ಒಂದು ವಾಹನವು ಎಲೆಕ್ಟ್ರಿಕ್ ವಾಹನವಾಗಿರುತ್ತದೆ. ಶೂನ್ಯ ವಾಯು ಮಾಲಿನ್ಯದ ವಾಹನಗಳಿಗೆ ಈ ಒಂದು ನಂಬರ್ ಪ್ಲೇಟ್ ಅನ್ನು ನೀಡಲಾಗುತ್ತದೆ. ಬಿಳಿ ಬಣ್ಣದ ಸಂಖ್ಯಾ ಫಲಕ. ವೀಕ್ಷಕರೇ, ಬಿಳಿ ಬಣ್ಣದ ಸಂಖ್ಯಾ ಫಲಕವು ಸಾಮಾನ್ಯ ವಾಹನ ಎಂಬುದನ್ನು ಸೂಚಿಸುತ್ತದೆ. ಇಂತಹ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸಲು ಅನುಮತಿ ಇರುವುದಿಲ್ಲ. ಹಿಂಬದಿಯಲ್ಲಿ ಬಿಳಿ ಬಣ್ಣ ಹೊಂದಿರುವ ಈ ಫಲಕದಲ್ಲಿ ಸಂಖ್ಯೆಗಳನ್ನು ಕಪ್ಪು ಬಣ್ಣದಲ್ಲಿ ಬರೆಯಲಾಗಿರುತ್ತದೆ. ಈ ತರಹದ ಬಿಳಿ ಬಣ್ಣ ಹೊಂದಿರುವ ನಂಬರ್ ಪ್ಲೇಟ್ ಅನ್ನು ನೀವು ನೋಡಿದರೆ ಅದು ಒಂದು ವೈಯಕ್ತಿಕ ವಾಹನವೆಂದು ನೀವು ತಿಳಿಯಬೇಕು. ಕೆಂಪು ಬಣ್ಣದ ಸಂಖ್ಯಾ ಫಲಕ. ವೀಕ್ಷಕರೇ, ಈ ರೀತಿಯ ಕೆಂಪು ಬಣ್ಣದ ಸಂಖ್ಯಾ ಫಲಕವನ್ನು ಭಾರತದ ರಾಷ್ಟ್ರಪತಿ ಮತ್ತು ವಿವಿಧ ರಾಜ್ಯದ ರಾಜ್ಯಪಾಲರು ಬಳಸುವ ವಾಹನಗಳಿಗೆ ಈ ಬಣ್ಣದ ಸಂಖ್ಯಾ ಫಲಕವನ್ನು ನೀಡಲಾಗುತ್ತದೆ. ಇವರು ಬಳಸುವ ವಾಹನಗಳಲ್ಲಿ ಪರವಾನಗಿ ಸಂಖ್ಯೆಯ ಬದಲಿಗೆ ಭಾರತದ ಲಾಂಛನವನ್ನು ಬಳಸಲಾಗುತ್ತದೆ. ವೀಕ್ಷಕರೇ, ಈಗ ನೀವು ನೋಡುತ್ತಿರುವುದು ಬಾಣದ ಗುರುತಿನ ಸಂಖ್ಯಾ ಫಲಕ. ನಮ್ಮ ಸೇನೆಯ ವಾಹನಗಳಿಗೆ ಇಂತಹ ವಿಭಿನ್ನ ರೀತಿಯ ಸಂಖ್ಯಾ ಫಲಕವನ್ನು ನೀಡಲಾಗುತ್ತದೆ. ಈ ನೋಂದಣಿ ಫಲಕದಲ್ಲಿ ಮೊದಲು ಅಥವಾ ಎರಡನೇ ಅಕ್ಷರದ ನಂತರ ಈ ತರಹ ಮೇಲ್ಮುಖವಾಗಿ ತೋರಿಸುವ ಬಾಣವನ್ನು ಹೊಂದಿದ್ದರೆ ಅದನ್ನು ಬ್ರಾಡ್ ಆರೋ ಎಂದು ಕರೆಯಲಾಗುತ್ತದೆ. ಬಾಣದ ಗುರುತಿನ ನಂತರದ ಅಕ್ಷರಗಳು ವಾಹನ ಖರೀದಿಯ ವರ್ಷವನ್ನು ಸೂಚಿಸಿದರೆ ಅದರ ನಂತರ ಮೂಲ ಕೋಡ್ ಮತ್ತು ಸರಣಿ ಸಂಖ್ಯೆಯನ್ನು ನೋಡಬಹುದಾಗಿದೆ. ಸರಣಿ ಸಂಖ್ಯೆಯ ನಂತರ ಕೊನೆಯಲ್ಲಿರುವ ಅಕ್ಷರವು ವಾಹನ ಯಾವ ವರ್ಗಕ್ಕೆ ಸೇರಿದೆ ಎಂಬುದನ್ನು ಸೂಚಿಸುತ್ತದೆ. ನೀಲಿ ಬಣ್ಣದ ಸಂಖ್ಯಾ ಫಲಕ.
ವೀಕ್ಷಕರೇ, ಭಾರತದಲ್ಲಿರುವ ವಿದೇಶಿ ಪ್ರತಿನಿಧಿಗಳು ಹಾಗೂ ರಾಯಭಾರಿಗಳು ಬಳಸುವ ವಾಹನಗಳಿಗೆ ಈ ನೀಲಿ ಬಣ್ಣದ ಸಂಖ್ಯಾ ಫಲಕವನ್ನು ನೀಡಲಾಗುತ್ತದೆ. ಈ ಫಲಕದಲ್ಲಿ ಬಿಳಿ ಬಣ್ಣದಲ್ಲಿ ಸಂಖ್ಯೆಯನ್ನು ಬರೆದಿರುತ್ತದೆ. ಅಲ್ಲದೆ ಫಲಕದಲ್ಲಿ ಭಾರತದ ಕೋಡ್ ಬದಲಿಗೆ ಆ ರಾಯಭಾರಿಗಳಿಗೆ ಸಂಬಂಧಿಸಿದ ದೇಶದ